ನಾನು ಈ ದಿನ ಈ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದ ಖುದಿರಾಮ್ ಇವರ ಬಗ್ಗೆ ಮಾತಾಡ್ತೇನೆ. ಇವರ ಬಗ್ಗೆ ಮೋಸ್ಟ್ಲಿ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಈ ಖುದಿರಾಮರ ಬಗ್ಗೆ ಮೋಸ್ಟ್ಲಿ ಯಾರಿಗೂ ಜಾಸ್ತಿ ಪರಿಚಯ ಇರ್ಲಿಕ್ಕಿಲ್ಲ. ಇವರು ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆ ಇದ್ರು ಇವರು. ಹಾಗಾಗಿ ನಾನು ಈ ದಿನ ಇವರ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಮೇಡಮ್ ಒಂದ್ ನಿಮಿಷ ಈ ಮೆಸೇಜ್ ನ ಹೆಂಗೆ ಡಿಲೀಟ್ ಮಾಡೋದು? ಕಾಣಿಸುತ್ತಲ್ಲ ಸ್ಕ್ರೀನ್ ಮೇಲೆ. ಎಲ್ಲಿ ಸ್ಕ್ರೀನ್ ಮೇಲೆ ನಂದಾ ಮೇಡಮ್ ಅನ್ಮ್ಯೂಟ್ ಕಾಣ್ತಾ ಇದೆಯಲ್ಲ, ಅದು ಕ್ಯಾನ್ಸಲ್ ಮಾಡಿ. ಅನ್ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಕ್ಯಾನ್ಸಲ್ ಅದು ಮೆಸೇಜ್ ಕ್ಯಾನ್ಸಲ್ ಆಗಲ್ವಾ? ಆಗುತ್ತೆ. ನೀವು ಚಾಟ್ ಬಾಕ್ಸ್ ಹೋಗಿ ಮತ್ತೆ ಅದನ್ನು ಬಟನ್ ಒತ್ಬಿಡಿ. ಮೇಡಮ್ ಹ್ಯಾಂಡ್ ರೈಸ್ ಇದ್ರೆ ನಾನು ಮಾಡಕ್ ಆಗುತ್ತೆ. ಅಲ್ಲ, ಈಗ ಚಾಟ್ ಅಂತಿದೆಯಲ್ಲ, ಅಲ್ಲಿ ಹೋಗಿ ಅದನ್ನ ಪ್ರೆಸ್ ಮಾಡಿ. ಚಾಟ್ ಅಂತಿದ್ದಲ್ಲಿ ಹೌದಾ? ಅಲ್ಲಿ ಹೋಗಿ ಮತ್ತೆ ಇಂಟು ಅಲ್ಲಿ ಬರುತ್ತೆ ನೋಡಿ. ಓಪನ್ ಮಾಡಿದ್ರೆ ಒಂದ್ ಮೂಲೆ, ಎಡಗಡೆ ಮೂಲೆಯಲ್ಲಿ ಕ್ರಾಸ್ ಗುರುತು ಬರುತ್ತಲ್ಲ, ಅದನ್ನ ಟಚ್ ಮಾಡಿ ಅದು ಹೋಗುತ್ತೆ ಕೆಳಗಡೆ. ಡಿಲೀಟ್ ಅಂತಿದೆಲ್ಲ ಮೇಡಮ್, ಅದ ಪ್ರೆಸ್ ಮಾಡಿದ್ರೆ ಡಿಲೀಟ್ ಅಂತ ಬರ್ತಾ ಇದೆ. ಅಲ್ಲ ಅಲ್ಲ, ಡಿಲೀಟ್ ಬೇಡ, ನೀವು ಹಂಗೆ ಸುಮ್ನೆ ಇದು ಮಾಡ್ಬಿಡಿ, ಮಿನಿಮೈಸ್ ಮಾಡ್ಬಿಡಿ, ಕೆಳಗೆ ಹೋಗುತ್ತೆ ಅದು. ಹೌದಾ? ಇವಾಗ ಆನ್ ಮಾಡಿದಕ್ಕೆ ಕಾಪಿ ಟೆಕ್ಸ್ಟ್, ಕೋಡ್ ಟೆಕ್ಸ್ಟ್, ರಿಪ್ಲೈ ಅಂತ ಬಂತು. ಅಲ್ಲ, ಚಾಟ್ ಅಂತಿದೆ ನೋಡಿ. ಇದು ಮೈಕ್, ಟಾಪ್ ವಿಡಿಯೋ ಇದೆ ಅಲ್ರಿ, ಬಾಜುಕ ಚಾಟ್ ಅಂತಿದೆ ಅಲ್ಲ. ಚಾಟ್ ಓಪನ್ ಮಾಡಿದ್ದೀನಿ. ಅದರಲ್ಲಿ ಮುಂದೆ ಈ ಎಡಗಡೆ ಮೂಲೆಯಲ್ಲಿ ಇಂಟು ಕ್ರಾಸ್ ಗುರ್ತಿದೆ, ಅದನ್ನ ಮುಟ್ಟಿ. ಎಡಗಡೆನಾ? ಎಡಗಡೆ ಮೂಲೆಯಲ್ಲಿ ಇದೆ ಅಲ್ಲ, ಕ್ರಾಸ್ ಒಂದು ಇಂಟು ಮಾರ್ಕ್ ಇದೆಯಲ್ಲ. ಇಲ್ಲ ಮೇಡಮ್, ಇಲ್ಲಿ ಚಾಟ್ ಅಲ್ಲಿ ಮೇಲೆ ಬಂದಿದೆ ಅಲ್ಲ, ಈಗ ಅನ್ಮ್ಯೂಟ್ ಮಾಡಿ ಅಂತ ಇದೆ ಅಲ್ಲ, ಅಲ್ಲಿ ಎವ್ರಿ ಒನ್ ಅಂತ ಇದೆ ಅಲ್ಲಿ. ಎವ್ರಿ ಒನ್ ಅಂತಿದೆ. ಅಲ್ಲಿ ಮೂಲೆಯಲ್ಲಿ, ಎಡಗಡೆ ಮೂಲೆಯಲ್ಲಿ ಇದೆ ಅಲ್ಲ ಕ್ರಾಸ್ ಇಂಟು ಮಾರ್ಕ್, ಅಲ್ಲಿ ಪ್ಲಸ್ ಅಂತಿದೆ. ಈ ಕಡೆ ಏನಿಲ್ಲ ಮೇಡಮ್, ಈ ಕಡೆ ಇಂಟು ಮಾರ್ಕ್ ಇದೆ ನೋಡ್ರಿ, ಅದಕ್ಕೆ ಟಚ್ ಮಾಡಿದ ತಕ್ಷಣ ಕೆಳಗೆ ಹೋಗ್ಬಿಡುತ್ತೆ. ಇಲ್ಲ ಮೇಡಮ್, ಅದು ಕಾಣಿಸ್ಲಿಲ್ಲ. ಇಂಟು ಎವ್ರಿ ಒನ್ ಮೇಲಿದೆ ನೋಡಿ ಸರ್. ಸರ್ ಮಾಡಿ ಸರ್ ನೀವೇ. ಏನ್ ಹೇಳಿ, ಏನ್ ಮಾಡ್ಬೇಕಾಗಿದೆ ಸರ್? ಅವ್ರದ್ದು ಏನಾಗಿದೆ, ಇದು ಚಾಟ್ ಒತ್ತಿದ್ದಾರೆ, ಅದ್ ಮೇಲ್ ಬಂದಿದೆ. ಚಾಟ್ ನೋಡ್ಬೇಕಾದ್ರೆ ಅವ್ರ ಮೊಬೈಲ್ ಅಲ್ಲೇ ಮಾಡ್ಕೋಬೇಕದ್, ನಾವ್ ಮಾಡಕ್ ಬರಲ್ಲ. ನಿಮ್ಮ ಮೊಬೈಲ್ ಅಲ್ಲೇ ಮಾಡ್ಕೋಬೇಕು ನೀವು. ಈಗ ಚಾಟ್ ಒತ್ತಿದ್ರಲ್ಲ ಮೇಡಮ್, ಅಲ್ಲಿ ಚಾಟ್ ಅಂತಿದೆ, ಒತ್ತಿದೆ. ಒತ್ತಿದ ತಕ್ಷಣ ಅಲ್ಲಿ ಎವ್ರಿ ಒನ್ ಅಂತ ಕಾಣಿಸ್ತಾ ನಿಮ್ಗೆ? ಚಾಟ್ ಅಲ್ಲಿ ನಿಮ್ ಮೆಸೇಜ್ ಮೇಲೆ ಒತ್ತದೆ. ಅದ ಮೆಸೇಜ್ ಮೇಲೆ ಒತ್ತಬೇಡಿ ನೀವು, ಚಾಟ್ ಅಲ್ಲೇ ಒತ್ತಿ. ಆಮೇಲೆ ಇಂಟು ಮಾರ್ಕ್ ಇದೆ ಅಲ್ಲ, ಅಲ್ಲಿ ಮೂಲೆಯಲ್ಲಿ ಎಡಗಡೆ ಲೆಫ್ಟ್ ಸೈಡ್ ಮೇಲೆ ಒಂದು ಇಂಟು ಮಾರ್ಕ್ ಬರುತ್ತೆ ನೋಡಿ. ಗೊತ್ತಾಗ್ತಾ ಇಲ್ಲ. ಇಂಟು ಮಾಡ್ದೆ ಇವಾಗ. ಅಷ್ಟೇ ಹೋತಲ್ಲ. ಹೋಗ್ಲಿಲ್ಲ ಮೇಡಮ್. ಅದು ಕೆಳಗಡೆ ನಿಮ್ ಇದ್ರಲ್ಲಿ ರೈಟ್ ಸೈಡ್ ಅಲ್ಲಿ ಇದೆಯಲ್ಲ, ಅದನ್ನ ಟಚ್ ಮಾಡಿ. ಕೆಳಗಡೆ ರೈಟ್ ಸೈಡ್ ಅಲ್ಲೇ? ರೈಟ್ ಸೈಡ್ ಅಲ್ಲಿ ನೀವು ಬ್ಯಾಕ್ ಹೋಗ್ತಿರಲ್ಲ ಮೊಬೈಲ್ ಅಲ್ಲಿ. ಏನೋ ಸರ್ ಗೊತ್ತಾಗ್ತಾ ಇಲ್ಲ ನನಗೆ. ಮೊಬೈಲ್ ಸ್ಕ್ರೀನ್ ಅಲ್ಲಿ ಬ್ಯಾಕ್ ಹೋಗ್ತಿರಲ್ಲ, ಅದನ್ನ ಟಚ್ ಮಾಡಿ ಹೋಗತ್ತೆ. ಏನೋ ಮೇಡಮ್ ಹೋಗ್ತಾ ಇಲ್ಲ. ಸರಿ, ನಾನು ಶುರು ಮಾಡ್ಲಾ? ಮಾಡಿ ಮೇಡಮ್. ಹೋಯ್ತು ಮೇಡಮ್, ಹೋಯ್ತು ಇವಾಗ. ಓಕೆ. ಉಮಾ ಮೇಡಮ್, ನಮಸ್ತೆ. ನಮಸ್ತೆ. ವೇದಮ್ಮ, ಒಂದ್ ಸೆಕೆಂಡ್. ಉಮಾ ಮೇಡಮ್, ಇದು ಸ್ಟಾರ್ಟ್ ಆಗಿದೆ, ಬಟ್ ವೇದಮ್ಮ ಬಂದಿದ್ದಾರೆ. ನೀವು ಮಧ್ಯದಲ್ಲಿ ಬಂದ್ರಿ, ಬಟ್ ಇನ್ನೊಂದ್ಸಲ ಆತರ ಆಗದ್ ಬೇಡ. ಯಾಕೆಂದ್ರೆ ನಮ್ ಗುರೂಜಿ ಹೇಳಿದ್ದಾರೆ, ಒಂದು ಶಿಸ್ತಿನಿಂದ ಶ್ರದ್ಧೆಯಿಂದ ಇರ್ಬೇಕು ಅಂತ. ಅಕಸ್ಮಾತ್ ನಿಮ್ದೇನಾದ್ರೂ ಆತರ ಆಯ್ತು ಅಂದ್ರೆ ನಂದಾ ಮೇಡಮ್ ಅವ್ರದ್ದು ಪೋಸ್ಟ್ ಕೊಟ್ಬಿಟ್ಟು ಅವ್ರು ರೆಡಿ ಇರ್ತಾರೆ. ಆತರ ಒಂದು ಆಪ್ಷನ್ ಕೊಡಿ, ಯಾಕೆಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗೋದು ಬೇಡ.
ಒಂದೇ ವೇನಲ್ಲಿ ಒಂದು ಫ್ಲೋ ನಿಂತಲ್ಲಿ ಹೋಗ್ತಾ ಇದೆ. ಓಕೆನಾ? ಥ್ಯಾಂಕ್ ಯು ಓಕೆ ಮ್ಯಾಮ್. ಮೇಡಮ್. ಓಕೆ ಮೇಡಮ್. ವೇದಮ್ಮ, ಇದು ಹಾ ರೆಕಾರ್ಡೆಡ್ ವಿಡಿಯೋ. ಒಂದು ಸ್ಪೀಚು ಅಚ್ಚುಕಟ್ಟಾಗಿ ಹೋಗುತ್ತಲ್ವಾ, ನೀವೊಂದು ಸ್ಟಿಕ್ ಮಾಡ್ಕೊಳ್ಳಿ ಹೌದು. ಒಂದ್ ಕಡೆ. ಹಾ ಇದೀನಿ. ಅಳ್ಳಾಡ್ತಾ ಇದೆ ನಿಮ್ ವಿಡಿಯೋ, ಅಳ್ಳಾಡ್ತಾ ಇದೆ. ಇವಾಗ ಶುರು ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಹಾ, ಮುಖ ಒಂದು ಕ್ಲೀನ್ ಆಗಿ ಬರ್ಲಿ ಮೇಡಮ್, ಮೇಲೆ ನಿಮ್ ಮುಖ ಅರ್ಧ ಕಾಣಿಸ್ತೆ. ಹಾ ಹಾ ಅಷ್ಟೇ. ಪರವಾಗಿಲ್ಲಮ್ಮ, ಈಗ ಸೆಟ್ ಮಾಡ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ಸರಿ. ಸಮಯ ತಗೊಂಡು ಸೆಟ್ ಮಾಡ್ಕೊಳ್ಳಿಮ್ಮ, ಪರವಾಗಿಲ್ಲ. ಅಲ್ಲ, ಈಗ ನನ್ಗೆ ಗೊತ್ತಾಗಲ್ಲಲ್ಲ. ಸರಿ. ನೀವ್ ಯಾರಾದ್ರೂ ಹೇಳಿದ್ರೇನೆ. ಈಗ ಸರಿ ಇದೆ, ಹಾ. ಮಾತಾಡಿ ಮೇಡಮ್, ಸ್ಟಾರ್ಟ್ ಈಗ ಮಾಡಿ. ಕರೆಕ್ಟ್ ಆಗಿದೆ. ಸರಿ. ಓಕೆ. ಮೊಟ್ಟ ಮೊದಲನೇದಾಗಿ ಬ್ರಹ್ಮರ್ಷಿ ಮಹರ್ಷಿ ಪತ್ರಿಜಿ, ಮಹಾತಾಬಾಜಿ ಹಾಗೂ ಪರಮಹಂಸ ಯೋಗಾನಂದ ಗುರುಜಿ, ರಂಗನಾಥ್ ಹಾಗೂ ಈ ಸುಂದರವಾದ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂತ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅವರಿಗೂ ಬೆಳಗಿನ ಶುಭೋದಯ ತಿಳಿಸುತ್ತಾ, ಮತ್ತೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಧ್ಯಾನ ಬಂಧುಗಳಿಗೂ ಶುಭೋದಯ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಈ ದಿನದ ಸೆಷನ್ ಹೇಳ್ತೇನೆ. ನಾನು ಈ ದಿನ ಆರಿಸಿಕೊಂಡಂತಹ ಸಬ್ಜೆಕ್ಟು ಈ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದ ಖುದಿರಾಮ್ ಅವರು. ಇವರು ಈ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆ ಇದ್ದವರು. ಸುಮಾರು ಜನರಿಗೆ ಗೊತ್ತಿರ್ಬೋದು. ಆದ್ರೂ ಸಹ ನಾಳೆ ದಿನ ಸ್ವಾತಂತ್ರ್ಯ ದಿನ ಇರೋದ್ರಿಂದ ಅದರ ಮುನ್ನ ದಿನ ನಾನು ಇವರ ಬಗ್ಗೆ ಒಂದು ಪರಿಚಯ ಕೊಡ್ತೇನೆ. ನಮ್ಗೆ ನೋಡಿ, ಗಾಂಧಿ ಟೋಪಿ ಗೊತ್ತು, ನೆಹರು ಜಾಕೆಟ್ ಗೊತ್ತು, ಆದ್ರೆ ಖುದಿರಾಮನ್ ಧೋತಿ ಗೊತ್ತಾ? ಇಲ್ಲ. ಕೈಯಲ್ಲಿ ಭಗವದ್ಗೀತೆ, ತುಟಿಯಲ್ಲಿ ಒಂದೇ ಮಾತರಂ, ಗಲ್ಲು ಶಿಕ್ಷೆ ವಿಧಿಸಿದಾಗಲೂ ನಕ್ಕಿದ್ದ ಹುಡುಗ, ಮರೆಯಬಾರದ ಮಹಾನುಭಾವರು. ವಯಸ್ಸು ಕೇವಲ 18 ವರ್ಷ 8 ತಿಂಗಳು 11 ದಿನ. ಆ ವಯಸ್ಸಿನಲ್ಲಿ ಬಹುತೇಕರು ಭವಿಷ್ಯದ ಕನಸು ಕಟ್ಟುತ್ತಿರುತ್ತಾರೆ. ಆದರೆ ಈ ಹುಡುಗ ದೇಶದ ಭವಿಷ್ಯಕ್ಕಾಗಿ ತನ್ನ ಜೀವನವನ್ನೇ ಕೊಡಲು ನೇಣುಗಂಬದತ್ತ ನಡೆದು ಹೋಗುತ್ತಿದ್ದ. ಆದರೂ ಹೆದರಿಕೆಯಿಂದ ಅಲ್ಲ, ಕೈಯಲ್ಲಿ ಭಗವದ್ಗೀತೆ, ತುಟಿಯಲ್ಲಿ ಒಂದೇ ಮಾತರಂ, ಮುಖದಲ್ಲಿ ಅಚ್ಚಳಿಯದ ನಗು. ಅವನ ಹೆಸರು ಖುದಿರಾಮ್ ಬೋಸ್. ಭಾರತದ ಸ್ವಾತಂತ್ರ್ಯ ಹೋರಾಟ ಕಂಡ ಅತ್ಯಂತ ಕಿರಿಯ ಮತ್ತು ಪ್ರಬಲ ಹುತಾತ್ಮರಲ್ಲಿ ಒಬ್ಬ. 1908 ಮುಜಫರ್ಪುರ ಬಾಂಬ್ ದಾಳಿಯಿಂದ ಪ್ರಸಿದ್ಧನಾದ ಖುದಿರಾಮ್ ಬದುಕಿನಲ್ಲಿ ಅದಕ್ಕಿಂತಲೂ ರೋಚಕವಾದ ಕಥೆಗಳಿವೆ. ಅಂಥದ್ದೊಂದು ಕತೆ ಅವನ ಹೆಸರಿನಿಂದಲೇ ಶುರುವಾಗುತ್ತೆ. ಖುದಿರಾಮ್ ಹುಟ್ಟಿದ್ದೇ ವಿಚಿತ್ರ ನಂಬಿಕೆಯೊಂದರ ನೆರಳಿನಲ್ಲಿ. 1889 ಡಿಸೆಂಬರ್ 3 ಬೆಂಗಾಲಿ ಕುಟುಂಬದಲ್ಲಿ ಜನಿಸಿದ ಖುದಿರಾಮ್ಗಿಂತ ಮೊದಲು ಆ ಕುಟುಂಬ 2 ಗಂಡು ಶಿಶುಗಳನ್ನು ಕಳೆದುಕೊಂಡಿತ್ತು. ಮತ್ತೆ ಹುಟ್ಟಿದ ಮಗುವಿಗೂ ಅದೇ ದುರಂತ ಸಂಭವಿಸಬಾರದು ಎಂಬ ಭಯ. ಹಳ್ಳಿಗಳಲ್ಲಿ ಆಗಿದ್ದ ಒಂದು ಸಾಂಪ್ರದಾಯಿಕ ನಂಬಿಕೆಯಂತೆ ದುರಾದೃಷ್ಟವನ್ನು ದೂರ ಮಾಡಲು ತಾಯಿ ತನ್ನ ನವಜಾತ ಮಗುವನ್ನು ತನ್ನ ಹಿರಿಯ ಮಗಳಿಗೆ ಮಾರಿದರು. ಬೆಲೆ ಎಷ್ಟು ಗೊತ್ತಾ? 3 ಹಿಡಿ ಕುಟ್ಟಿದ ಆಹಾರ ಧಾನ್ಯ. ಬಂಗಾಳದ ಕಡೆ ಅದನ್ನು ಖುದ್ ಅಂತ ಕರೀತಾರೆ. ಆ 3 ಹಿಡಿ ಖುದ್ಗೆ ಖರೀದಿಸಲ್ಪಟ್ಟ ಬಾಲಕನೇ ಖುದಿರಾಮ. ಆ ಆಚರಣೆ ಮಗುವಿನ ಆಯಸ್ಸನ್ನು ಕಾಪಾಡುತ್ತೆ ಅಂತ ಅಪ್ಪ ಅಮ್ಮನ ನಂಬಿಕೆ. ಆದರೆ ವಿಧಿ ಬೇರೆ ರೀತಿಯಲ್ಲಿ ಆಘಾತ ಕೊಟ್ಟಿತ್ತು. ಅವನಿಗೆ 6 ವರ್ಷ ತುಂಬೋದ್ರೊಳಗೆ ತಂದೆ ತಾಯಿಯನ್ನು ಕಳೆದುಕೊಂಡು ಖುದಿರಾಮ ಅನಾಥನಾದ. ಆ ಬಳಿಕ ಅವನನ್ನು ಸಂಪೂರ್ಣವಾಗಿ ಸಾಕಿ ಬೆಳೆಸಿದ್ದು ಅಕ್ಕ ಅಪರೂಪ ರಾಯ್. 1904 ಕೇವಲ 14 ವರ್ಷ ವಯಸ್ಸಿನ ಖುದಿರಾಮ್ ಅಕ್ಕನ ಮನೆಯಿಂದ ಯಾರಿಗೂ ಹೇಳದೆ ನಾಪತ್ತೆಯಾಗಿಬಿಟ್ಟ. ಹೊರಡುವ ಮೊದಲು ಒಂದು ಪತ್ರ ಬರೆದಿಟ್ಟಿದ್ದ. ನಾನು ಸಾಮಾನ್ಯ ಗೃಹಸ್ಥ ಜೀವನ ತ್ಯಜಿಸಿದ್ದೀನಿ, ಇನ್ನು ಮುಂದೆ ಕುಟುಂಬಕ್ಕೆ ಹೊರೆಯಾಗಿರಲು ಸಾಧ್ಯ ಇಲ್ಲ ಅಂತ ಬರೆದಿದ್ದ. ಮನೆಯವರು ಗಾಬರಿಯಾದರು.
ಈ ಹುಡುಗ ಸನ್ಯಾಸಿ ಆಗ್ಬಿಟ್ನಾ ಅಂತ ಆತಂಕಗೊಂಡಿದ್ದರು. ಆದರೆ ಖುದಿರಾಮ್ ಹೋಗಿದ್ದು ಮಠಕ್ಕಲ್ಲ, ಬಂಕುರಾದ ದೂರದ ಯಾವುದೋ ಹಳ್ಳಿಲಿ ಅವನನ್ನು ಪತ್ತೆ ಹಚ್ಚಿದ್ರು. ಅಲ್ಲಿ ವಯಸ್ಸಾದ ಅಶಕ್ತ ಹಸಿವಿನಿಂದ ಬಳಲುತ್ತಿದ್ದ ಒಂದು ಕುಟುಂಬವಿತ್ತು. ಅವನ ಜಮೀನಿನಲ್ಲಿ ಕೆಲಸ ಮಾಡಲು ಯಾರೂ ಇರಲಿಲ್ಲ. ಈ 14 ವರ್ಷದ ಹುಡುಗ ಸುಮ್ಮನೆ ಅವರ ಹೊಲ ಉಳುಮೆ ಮಾಡುತ್ತಿದ್ದ. ಖುದಿರಾಮ ಮನೆ ಬಿಟ್ಟು ಹೋಗಿದ್ದಕ್ಕೆ ಕಾರಣ ಆಧ್ಯಾತ್ಮಿಕ ವೈರಾಗ್ಯ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಸಮಾಜದ ಮೇಲಿನ ಕಾಳಜಿ ಮತ್ತು ದೇಶದ ಜನರ ನೋವಿನ ಮೇಲಿನ ಸಹಾನುಭೂತಿ. ಇದೇ ಅವಧಿಯಲ್ಲಿ ಭೀಕರ ಕಾಲರ ಹರಡಿತ್ತು. ಆಗ ಭಯದಿಂದ ಬಹುತೇಕ ಗ್ರಾಮಸ್ಥರು ಊರನ್ನೇ ಬಿಟ್ಟು ಓಡಿ ಹೋದರು. ಆದರೆ ಖುದಿರಾಮ್ ಮಾತ್ರ ಅಲ್ಲೇ ಉಳಿದ. ರೋಗಿಗಳ ಆರೈಕೆ ಮಾಡಿದ, ಬಾಂಬ್ ಬಿಡಿದ ಕೈಗಳು ಅದಕ್ಕೂ ಮೊದಲು ಸಂಕಷ್ಟದಲ್ಲಿದ್ದವರ ಕಣ್ಣೀರು ಒರೆಸಿದ್ದವು. ಖುದಿರಾಮ್ ಟಾಮ್ಲುಕ್ ಹ್ಯಾಮಿಲ್ಟನ್ ಹೈಸ್ಕೂಲ್ನಲ್ಲಿ ಓದುತ್ತಿದ್ದಾಗ ಚುರುಕು, ತುಂಟ ಸ್ವಭಾವದ ವಿದ್ಯಾರ್ಥಿಯಾಗಿದ್ದ. ತನ್ನ ಅಧಿಕೃತ ಪೊಲೀಸ್ ಹೇಳಿಕೆಯಲ್ಲಿ ಅವನೇ ಹೀಗೆ ದಾಖಲಿಸಿದ್ದಾನೆ: ಬಾಲ್ಯದಲ್ಲಿ ನಾನು ತುಂಟನಾಗಿದ್ದೆ, ಆದರೆ ಮಿಡ್ನಾಪುರ ಕಾಲೇಜಿಯೇಟ್ ಸ್ಕೂಲ್ಗೆ ಸೇರಿದ ನಂತರ ನನ್ನನ್ನು ಬದಲಾವಣೆಯೊಂದು ಉಂಟಾಯಿತು. ಐ ವಾಸ್ ನಾಟಿ ಇನ್ ಮೈ ಚೈಲ್ಡ್ಹುಡ್, ಬಟ್ ಆಫ್ಟರ್ ಐ ಎಂಟರ್ಡ್ ಮಿಡ್ನಾಪುರ್ ಕಾಲೇಜಿಯೇಟ್ ಸ್ಕೂಲ್ ಎ ಚೇಂಜ್ ಓವರ್ ಟುಕ್ ಮಿ. ಆ ಬದಲಾವಣೆಗೆ ದೊಡ್ಡ ಕಾರಣ ಏನ್ ಗೊತ್ತಾ? ದೇಶಭಕ್ತಿಯ ಭಾಷಣಗಳು. 13ನೇ ವಯಸ್ಸಿನಲ್ಲಿ ಖುದಿರಾಮ್ ಶ್ರೀ ಅರವಿಂದೋ ಮತ್ತು ಸಿಸ್ಟರ್ ನಿವೇದಿತಾ ಅವರ ಸಾರ್ವಜನಿಕ ಉಪನ್ಯಾಸಗಳನ್ನು ಕೇಳಿದ್ದ. ಆ ಮಾತುಗಳು ಬಾಲಕನ ಮನಸ್ಸಿನೊಳಗೆ ಕ್ರಾಂತಿಯ ಕಿಡಿ ಹೊತ್ತಿಸಿದ್ದವು. 15ನೇ ವಯಸ್ಸಿಗೆ ಅವನು ಕ್ರಾಂತಿಕಾರಿ ರಹಸ್ಯ ಸಂಘಟನೆಯಾದ ಅನುಶೀಲನ್ ಸಮಿತಿಯ ಸ್ವಯಂ ಸೇವಕನಾಗಿದ್ದ. ಅಲ್ಲಿ ಬ್ರಿಟಿಷ್ ವಿರೋಧಿ ಕರಪತ್ರಗಳನ್ನು ಹಂಚಿದ್ದಕ್ಕಾಗಿ ಬಂಧನಕ್ಕೂ ಒಳಗಾದ. ಅವನ ಕೆಲಸ ಬರೀ ಭಾಷಣ ಕೇಳೋದಕ್ಕೋ ಕರಪತ್ರಗಳನ್ನು ಹಂಚೋದಕ್ಕೋ ಸೀಮಿತವಾಗಿರಲಿಲ್ಲ. ಖುದಿರಾಮ್ ಬಾಂಬ್ಗಳನ್ನ ರಹಸ್ಯವಾಗಿ ಸಾಗಿಸಿ ಪೊಲೀಸ್ ಠಾಣೆಗಳ ಸಮೀಪ ಇಡುತ್ತಿದ್ದ. ಬ್ರಿಟಿಷ್ ರಾಜ್ ವಿರುದ್ಧ ಇವನ ಆಕ್ರೋಶ ಅದೆಷ್ಟರ ಮಟ್ಟಿಗೆ ಮಡುಗಟ್ಟಿತ್ತೆಂದರೆ, ಅವನ ವಿರುದ್ಧ ನೇರವಾಗಿ ಹೋರಾಡಲು ತನಗೊಂದು ರಿವಾಲ್ವರ್ ಕೊಡಿಸುವಂತೆ ಶಾಲಾ ಶಿಕ್ಷಕರನ್ನೇ ಬಹಿರಂಗವಾಗಿ ಕೇಳಿಬಿಟ್ಟಿದ್ದ. 1908ರ ಮುಜಫರ್ಪುರದಲ್ಲಿ ಬಾಂಬ್ ದಾಳಿ ನಡೆಸಿದ. ಅವನ ಟಾರ್ಗೆಟ್ ದಬ್ಬಾಳಿಕೆ ಮಾಡ್ತಾ ಇದ್ದ ಮ್ಯಾಜಿಸ್ಟ್ರೇಟ್ ಡಗ್ಲಸ್ ಕಿಂಗ್ಸ್ಫೋರ್ಡ್. ಖುದಿರಾಮ್ ಬೋಸ್ ಮತ್ತು ಅವರ ಸಹಚರ ಪ್ರಫುಲ್ಲ ಚಾಕಿ ಇಬ್ಬರು ಒಟ್ಟಾಗಿ ಕಾರ್ಯಾಚರಣೆಗೆ ಧುಮುಕಿದ್ದರು. ಆದರೆ ದಾಳಿ ದುರಂತವಾಗಿ ತಪ್ಪಿಹೋಯಿತು. ಕಿಂಗ್ಸ್ಫೋರ್ಡ್ ಬದಲಿಗೆ 2 ಬ್ರಿಟಿಷ್ ಮಹಿಳೆಯರು ಸಾವನ್ನಪ್ಪಿದರು. ನಂತರ ಖುದಿರಾಮನನ್ನ ವೈನಿ ರೈಲ್ ನಿಲ್ದಾಣದಲ್ಲಿ ಬಂಧಿಸಲಾಯಿತು. ಬಂಧನ, ವಿಚಾರಣೆ, ನ್ಯಾಯಾಲಯ ಯಾವ ಹಂತದಲ್ಲೂ ಅವನ ಧೈರ್ಯ ಕುಸಿಯಲಿಲ್ಲ. ಅವನ ಆ ಶಾಂತ ಚಿತ್ತವೇ ಅಲ್ಲಿದ್ದವರನ್ನ ಅಚ್ಚರಿಗೊಳಿಸಿತು. ಅಂದ ಹಾಗೆ ತನ್ನ ಸಹಚರ ಪ್ರಫುಲ್ಲ ಚಾಕಿ ಬಂಧನದಿಂದ ತಪ್ಪಿಸಿಕೊಳ್ಳಲು ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದ ಎಂಬುದು ಖುದಿರಾಮ್ಗೆ ಗೊತ್ತೇ ಇರಲಿಲ್ಲ. ಪ್ರಫುಲ್ಲನನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದ ದಾಳಿಯ ಸಂಪೂರ್ಣ ಹೊಣೆಯನ್ನ ಖುದಿರಾಮ್ ತಮ್ಮ ಮೇಲೆಯೇ ತೆಗೆದುಕೊಂಡರು. ಸ್ನೇಹಿತ ಬದುಕಿದ್ದಾನೆಂದು ಭಾವಿಸಿ ಅವನಿಗೆ ಯಾವುದೇ ಶಿಕ್ಷೆಯಾಗಬಾರದು ಎಂಬ ಕಾರಣಕ್ಕೆ ಹಾಗೆ ಹೇಳಿದ್ದ. ಆದರೆ ನ್ಯಾಯಾಲಯದಲ್ಲಿ ನಡೆದ ಮುಂದಿನ ದೃಶ್ಯ ಬ್ರಿಟಿಷ್ ಕಾನೂನು ವ್ಯವಸ್ಥೆಯನ್ನೇ ಬೆರಗುಗೊಳಿಸಿತು. ನ್ಯಾಯಾಧೀಶ ಕಾರ್ನ್ಡಾಫ್ ಮರಣದಂಡನೆ ಪ್ರಕಟಿಸುತ್ತಿದ್ದಂತೆ ಖುದಿರಾಮ್ ಮೊದಲೇ ಇದನ್ನೆಲ್ಲ ನಿರೀಕ್ಷಿಸಿದವನಂತೆ ನಕ್ಕ. ತೀರ್ಪು ಹೇಳುತ್ತಿರೋ ನ್ಯಾಯಾಧೀಶರಿಗೆ ಕ್ಷಣಕಾಲ ಗೊಂದಲವಾಯಿತು. ನಿನಗೆ ಮರಣದಂಡನೆ ವಿಧಿಸಲಾಗಿದೆ, ಹಾಗೆಂದರೆ ಏನು ಎಂಬುದು ಅರ್ಥವಾಗಿದೆಯೇ ಅಂತ ಕೇಳ್ತಾರೆ. ಖುದಿರಾಮ್ ಶಾಂತವಾಗಿ ತನಗೆ ಎಲ್ಲವೂ ಸರಿಯಾಗಿ ಅರ್ಥ ಆಗಿದೆ ಎಂದ. ನಂತರ ಮತ್ತೊಂದು ಮಾತು ಸೇರಿಸಿದ: ನನಗೆ ಕೆಲವು ಕ್ಷಣ ಅವಕಾಶ ಕೊಟ್ಟರೆ
ಬಾಂಬ್ ತಯಾರಿಸುವ ರಹಸ್ಯ ಕಲೆಯನ್ನು ನಿಮಗೂ ಕಲಿಸಬಲ್ಲೆ ಅಂದ. ಸಾವಿನ ತೀರ್ಪು ಎದುರಲ್ಲಿದ್ದರೂ ಭಯವಿಲ್ಲ, ಬದಲಿಗೆ ತೀರ್ಪು ಕೊಟ್ಟ ನ್ಯಾಯಾಧೀಶನಿಗೆ ಬಾಂಬ್ ಮಾಡುವುದು ಕಲಿಸುತ್ತೇನೆ ಎನ್ನುವ ಧೈರ್ಯ. ಖುದಿರಾಮನ ಈ ಅಸಾಧಾರಣ ಪ್ರತಿಭಟನೆ ಮತ್ತು ಮನೋಸ್ಥೈರ್ಯ ಬ್ರಿಟಿಷ್ ನ್ಯಾಯ ವ್ಯವಸ್ಥೆಯನ್ನೇ ಆಘಾತಕ್ಕೊಳಪಡಿಸಿತು. 1908 ಆಗಸ್ಟ್ 11 ಖುದಿರಾಮ್ ಬೋಸ್ನನ್ನು ಗಲ್ಲಿಗೇರಿಸಲಾಯಿತು. ಹುತಾತ್ಮನಾದಾಗ ಅವನ ವಯಸ್ಸು ಕೇವಲ 18 ವರ್ಷ 8 ತಿಂಗಳು ಮತ್ತು 11 ದಿನ. ಕೊನೆಯ ಕ್ಷಣದಲ್ಲಿ ಅವರ ಕೈಯಲ್ಲಿ ಭಗವದ್ಗೀತೆ ಇತ್ತು. ನೇಣುಗಂಬದತ್ತ ಸಾಗುವಾಗ ಒಂದೇ ಮಾತರಂ ಎಂದು ಘೋಷಿಸುತ್ತಿದ್ದ. ಖುದಿರಾಮ್ ದೇಹವನ್ನು ಬ್ರಿಟಿಷರು ಕೊನೆಗೊಳಿಸಿರಬಹುದು, ಆದರೆ ಅವರ ಹೆಸರು ಆ ಕ್ಷಣದಿಂದಲೇ ಬಂಗಾಳದ ಮನೆ ಮನೆಗೆ ಬೀದಿ ಬೀದಿಗೆ ಹರಡಿತು. ಅವನ ಬಲಿದಾನಕ್ಕೆ ಗೌರವ ಸೂಚಿಸಲು ಬಂಗಾಳದ ನೇಕಾರರು ವಿಶಿಷ್ಟ ಬಗೆಯ ಧೋತಿಗಳನ್ನು ನೇಯಲು ಆರಂಭಿಸಿದರು. ಆ ಧೋತಿಗಳ ಅಂಚಿನಲ್ಲಿ ಖುದಿರಾಮ್ ಎಂಬ ಹೆಸರನ್ನು ಕಸೂತಿ ಮಾಡಲಾಗುತ್ತಿತ್ತು. ಅವು ಜನಪ್ರಿಯವಾಗಿ ಖುದಿರಾಮ್ ಧೋತಿಗಳಾದವು. ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಅವುಗಳನ್ನು ಹೆಮ್ಮೆಯಿಂದ ಧರಿಸಿದರು. ಅದು ಕೇವಲ ಉಡುಪಾಗಿ ಉಳಿದಿರಲಿಲ್ಲ, ಬ್ರಿಟಿಷ್ ಆಳ್ವಿಕೆಗೆ ಹಾಕಿದ ಬಹಿರಂಗ ಸವಾಲು. ಒಂದು ಸಾಮಾನ್ಯ ಧೋತಿ ಆ ಕಾಲದ ಪ್ರಬಲ ರಾಜಕೀಯ ಘೋಷಣೆಯಾಗಿ ಬದಲಾಯಿತು. ಖುದಿರಾಮ್ ಬೋಸ್ ಬಲಿದಾನ ಅಲ್ಲಿಗೆ ಮುಗಿಯಲಿಲ್ಲ. ಅದು ನಂತರದ ತಲೆಮಾರಿನ ಕ್ರಾಂತಿಕಾರಿಗಳಿಗೆ, ಭಗತ್ ಸಿಂಗ್ರಂತಹ ಹೋರಾಟಗಾರರಿಗೂ ಸ್ಫೂರ್ತಿಯಾಗಿತ್ತು. ಅನುಶೀಲನ್ ಸಮಿತಿಯ ರಹಸ್ಯ ಜಾಲ, ಪ್ರಫುಲ್ಲ ಜಾಕಿಯ ದುರಂತ ಮತ್ತು ಬಂಧನ ತಪ್ಪಿಸಿಕೊಳ್ಳಲು ಅವನು ಅನುಸರಿಸಿದ ಮಾರ್ಗಗಳು, ಇವೆಲ್ಲವೂ ಭಾರತದ ಕ್ರಾಂತಿಕಾರಿ ಹೋರಾಟದ ಮತ್ತೊಂದು ರೋಚಕ ಅಧ್ಯಾಯ. ಖುದಿರಾಮ್ ಬದುಕಿದ್ದು ಕೇವಲ ಕೆಲವೇ ವರ್ಷ, ಆದರೆ ಅವನು ಮೊಳಗಿದ ಕ್ರಾಂತಿಯ ಕಹಳೆ 1 ಶತಮಾನ ಕಳೆದರೂ ಇನ್ನೂ ಮೌನವಾಗಿಲ್ಲ. ಆದರೆ ನಾವೇ ನಮ್ಮ ನೆನಪಿನಿಂದ ಅಳಿಸಿ ಹಾಕಿಬಿಟ್ಟಿದ್ದೇವೆ. ಆ ವೀರನ ಸ್ಮರಣೆ ಮಾಡದಿದ್ದರೆ ನಮಗೆ ನಾವೇ ಮೋಸ ಮಾಡಿಕೊಂಡಂತೆ ಅಲ್ಲವೇ? ಜೈ ಭಾರತ್ ಮಾತಾ, ವಂದೇ ಮಾತರಂ. ಇದಿಷ್ಟನ್ನು ಹೇಳಿ ನಾನು ಖುದಿರಾಮ್ ಬೋಸ್ ಇವರ ಬಗ್ಗೆ ಇಷ್ಟನ್ನು ತಿಳಿಸಿಕೊಟ್ಟಿದ್ದೇನೆ. ಇದರಲ್ಲಿ ಯಾರಿಗಾದ್ರೂ ಏನಾದ್ರೂ ಮತ್ತೆ ಆಡ್ ಮಾಡಬೇಕು ಅಥವಾ ಏನಾದ್ರೂ ಕಮೆಂಟ್ಸ್ ಇದ್ರೆ ಹೇಳ್ಬೋದು ಮಾಸ್ಟರ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.